ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವಿಶ್ರೀ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ವ್ಯಾಲೆಂಟೈನ್ಸ್ ಡೇ, ಅದರದ್ದು ಬ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನಾನಿಲ್ಲಿ ಮಾಮೂಲಿ ನಂದು ಮಾರ್ನಿಂಗ್ ರೂಟೀನ್ ಏನಿದೆ ಅದನ್ನು ನಾನು ಮಾಡ್ಕೋತಿದ್ದೀನಿ. ನಾನು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡಾದ್ರು ಒಂದು 15 ಮಿನಿಟ್ಸ್ ಆದರೂ ನಾನು ಮೆಡಿಟೇಷನ್ ಮಾಡ್ತೀನಿ. ಆಮೇಲೆ ನಾನು ಫೇಸ್ಗೆ ಈ ಥರ ಸ್ಕ್ರಬ್ ಮಾಡ್ಕೋತೀನಿ, ಯಾಕಂದರೆ ಫೇಸ್ ಸ್ವಲ್ಪ ಗ್ಲೋಯಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ನನ್ನ ಕೈ ಎರಡನ್ನೂ ಹೀಗೆ ಉಜ್ಜಿ ಫೇಸ್ಗೆ ಇದು ಮಾಡೋದ್ರಿಂದ ಅಂದರೆ ಆ ಬಿಸಿ ಶಾಖಕ್ಕೆ ಫೇಸು ಸ್ವಲ್ಪ ಗ್ಲೋ ಆಗುತ್ತೆ. ಆಮೇಲೆ ಸೂರ್ಯನ ಕಿರಣದ ಬೆಳಕು ಅಂದರೆ ಬೆಳಗಿನ ಜಾವದ್ದು ಆ ಬೆಳಕು ತಗೊಳ್ಳೋದಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಒಂದು 5 ಮಿನಿಟ್ಸ್ ಆದರೂ ಬಿಸಿಲಲ್ಲಿ ಇರ್ತೀನಿ. ಆದರೆ ಇನ್ನೂ ಬಿಸಿಲು ಬಂದಿರಲಿಲ್ಲ. ಇನ್ನೂ ಎಲ್ಲ ಆವಾಗವಾಗ ಎಲ್ಲರೂ ಎದ್ದೇಳ್ತಾ ಇದ್ದರು. ಅಷ್ಟರಲ್ಲಿ ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಿದ್ದೀನಿ. ಇವತ್ತು ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರಾತ್ರಿಯೇ ಎಲ್ಲ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಇದು ಒಂಥರ ಪ್ರೋಟೀನ್ ದೋಸೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ನಾನು ಎಲ್ಲ ಥರದ ಬೇಳೆ ಅಂದರೆ ಮಸೂರ್ ದಾಲ್ ಮತ್ತು ಆಮೇಲೆ ತೊಗರಿಬೇಳೆ, ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಸೇರಿಸಿ ನೆನೆಸಿಟ್ಟು ಮತ್ತು ಅಕ್ಕಿ ಸ್ವಲ್ಪ ಅವಲಕ್ಕಿನ ಸೇರಿಸಿ ನೆನೆಸಿ ಒಂದು 1/4 ಸ್ಪೂನಷ್ಟು ಇದನ್ನು ಮೆಂತ್ಯನ ಹಾಕಿ ರಾತ್ರಿಯೇ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಏನೇನು ಬೇಕು ತರಕಾರಿಗೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಆಮೇಲೆ ಇವತ್ತು ಏನಾದರೂ ಒಂದು ಸ್ಪೆಷಲಾಗಿ ಮಾಡೋಣ ಅಂತ ಗೋಳಿ ಬಜ್ಜಿ ಅಂದರೆ ಮಂಗಳೂರು ಬಜ್ಜಿ ಅಂತ ಫೇಮಸ್ ಆಗಿದೆಯಲ್ಲ, ಮಂಗಳೂರು ಕಡೆಯವ್ರಿಗೆಲ್ಲರಿಗೂ ಇದು ತುಂಬ ಫೇವ್ರೇಟು. ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸೋಡಾ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಅಂದರೆ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರಲ್ಲ, ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ತೆಂಗಿನಕಾಯಿನ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು. ಆಮೇಲೆ ನಾನು ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ಖಾರಕ್ಕೆ 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮೊಸರಲ್ಲೇ ಫುಲ್ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮೊಸರನ್ನ ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನೇ ಮೈದಾ ಹಿಟ್ಟನ್ನು ತೊಗೋಬೇಕು. ಆವಾಗಲೇ ಇದು ಪರ್ಫೆಕ್ಟಾಗಿ ಬರುತ್ತೆ, ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು. ಮತ್ತು ಉಪ್ಪು ಖಾರನೆಲ್ಲ ನಿಮ್ಮ ಅಳತೆಗೆ ತಕ್ಕನಾಗೆ ಸೇರಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಿಯಾಗಿರುತ್ತೆ. ತೆಂಗಿನಕಾಯಿ ಚಟ್ನಿಗೆ ಮಾತ್ರ, ಕಾಯಿ ಚಟ್ನಿಗೆ ಮಾತ್ರ ಸಖತ್ತಾಗಿರುತ್ತೆ. ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಲೇಬೇಕು ನೀವು. ಅಂದರೆ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಒಂಥರ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಷ್ಟೊತ್ತು ನೆನೆಸಿ ಎತ್ತಿ ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು 1 ಅವರ್ ನೆನೆಸಿಟ್ಟಿದ್ದೆ. ಆಮೇಲೆ ಈ ಕಡೆ ನಾನು ಇವಾಗ ದೋಸೆಗೆ, ಪ್ರೋಟೀನ್ ದೋಸೆಗೆ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೋತಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡು ಕಡಲೆಬೇಳೆ ಕೆಂಪುಗಾದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಸಣ್ಣ ಮೆಣಸಿನ್ಕಾಯಿ 1 ಹಾಕಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಈರುಳ್ಳಿ ಫುಲ್ಲು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ, ಕಲರ್ ಚೇಂಜ್ ಆಗೋವರೆಗೂ. ಅದು ನೀಟಾಗಿ ಫ್ರೈ ಆದಮೇಲೆ ಸಬ್ಸಿಗೆ ಸೊಪ್ಪು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ
ಹಿಟ್ಟಿಗೆ ಸೇರಿಸ್ಕೊತೀನಿ. ಇದು ಅಂದರೆ ಒಂದು ಪ್ರೋಟೀನ್ ದೋಸೆನೇ ಇದು, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತೀನಿ ಹಿಟ್ಟು. ಅದ್ರ ಜೊತೆಗೆ ನಾನು ಕೋಸಂಬರಿನೂ ಸಹ ಮಾಡ್ಕೊಂಡಿದ್ದೆ. ಮಾಮೂಲಿ ಎಲ್ಲರೂ ಮಾಡೋ ಥರನೇ ಮಾಡಿದ್ದೆ. ಸ್ವಲ್ಪ ಹೆಸರು ಬೇಳೆನ ನೆನೆಸಿಟ್ಟು ಅದು, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ಆಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟು, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಆದರೆ ಖಾರಕ್ಕೆ ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ನ ಸೇರಿಸ್ಕೊತಿದ್ದೀನಿ. ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗಲೇ ಉಪ್ಪೇನೂ ಸೇರಿಸ್ಕೊಳ್ಳಿಲ್ಲ, ಯಾಕೆಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಏನೂ ಸೇರಿಸ್ಕೊಂಡಿಲ್ಲ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಚಟ್ನಿನ ಮಾಡ್ಕೊಂಡಿದ್ದೆ. ಇದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ ಟ್ರೈ ಮಾಡಿ ಇದನ್ನು ಸಹ. ಅದನ್ನೆಲ್ಲ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಬಿಸಿಲು ಬಂದಿತ್ತು. ಹೋಗಿ ಒಂದು 5 ಮಿನಿಟ್ಸ್ ಬಿಸಿಲಲ್ಲಿದ್ದು ಆಮೇಲೆ ವಾಪಸ್ ಬಂದು ಇಷ್ಟೆಲ್ಲ ಅಲ್ಲೇ 1 ಅವರ್ ಆಗಿತ್ತು. ಅದಕ್ಕೋಸ್ಕರ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಇನ್ನೇನು ಟೈಮ್ ಆಗಿತ್ತು ಅಂದ್ಬಿಟ್ಟು ನೋಡಿ ಈ ಥರ ಆಗಿದೆ. ನೀವು ಎಷ್ಟೊತ್ತು ನೆನೆಸಿರ್ತೀರೋ ಅಷ್ಟು ಒಳ್ಳೆಯದು. ಬೇಕಾದರೆ ಲಾಸ್ಟಿಗೆ ಹಿಟ್ಟೆಲ್ಲ ಕಲಸಾದ್ಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕಿ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆಗೆ ನೋಡಿ ಈ ಥರ ಬಿಟ್ಕೋತಿದ್ದೀನಿ. ನೀಟಾಗಿ ಇದನ್ನು ಮಾಮೂಲಿ ನಾವು ಬೋಂಡ ಎಲ್ಲ ಹೇಗೆ ಕರ್ಕೋತೀವಿ ಕಲರ್ ಚೇಂಜ್ ಆಗೋವರೆಗೂ, ಆ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೋತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೆ ಥರ ನಾನು ರೆಸಿಪೀಸ್ನೆಲ್ಲ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಓನ್ ರೆಸಿಪೀಸ್ ಅಲ್ದೇ ನನಗೆ ಬೇರೆ ಥರ ಯೂಟ್ಯೂಬಲ್ಲಿ ಮತ್ತು ರೀಲ್ಸಲ್ಲದೆಲ್ಲ ನೋಡಿ ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ ನನಗೆ. ಸೊ ಅದೇ ಥರ ನಾನು ಟ್ರೈ ಮಾಡು ಸಹ ನಿಮಗೆ ಅದನ್ನು ತೋರಿಸ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಈ ಕಡೆ ನಾನು ಬಜ್ಜಿ ಮಾಡ್ಕೊತ ಆಮೇಲೆ ಇನ್ನೊಂದು ಸೈಡಲ್ಲಿ ದೋಸೆನೂ ಮಾಡ್ಕೊತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂಥರ ಪ್ರೋಟೀನ್ ದೋಸೆನೇ, ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ಮಕ್ಕಳಿಗೂ ಸಹ ಕೊಡ್ಬೋದು, ಯಾಕೆಂದರೆ ಅದರಲ್ಲಿ ನಾವೆಷ್ಟು ಬೇಳೆಗಳನ್ನ ನೆನೆಸಿದ್ರೆ ಅದು ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಮತ್ತು ಈ ಥರ ಸಬ್ಸಿಗೆ ಸೊಪ್ಪು ಇದನ್ನೆಲ್ಲ ಒಗ್ಗರಣೆ ಹಾಕಿ ಮಾಡೋದ್ರಿಂದ ದೋಸೆನ ಹಾಗೆ ತಿನ್ಕೋಬೋದು. ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಆಗಲಿ, ಆಲೂಗಡ್ಡೆ ಪಲ್ಯ ಆಗಲಿ, ಚಟ್ನಿ ಆಗಲಿ ಬೇಕು ಅಂತಲೇ ಅನಿಸಲ್ಲ. ನಾನಿಲ್ಲಿ ಎಣ್ಣೆಗೆ ಆಯಿಲ್ ಹಾಕಿ ಆಮೇಲೆ ಕ್ಯಾರೆಟ್ನೂ ಸಹ ಹಾಗೆ ಹುರ್ಕೋಬೋದಿತ್ತು, ಆದರೆ ನಾನು ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ಸಬ್ಸಿಗೆ ಸೊಪ್ಪು ಹಾಕಿದಾಗಲೇ ಹಾಗೆ ಕ್ಯಾರೆಟ್ನೂ ಸೇರಿಸ್ಕೊಂಡು ರುಬ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ. ಮೇಲೆ ಒಂಥರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಫುಲ್ಲೂ ಕ್ರಿಸ್ಪಿಯಾಗಿ, ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟಿಯಾಗಿದೆ ಅಂತ. ಇದು ನನ್ನ ಅವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಕೋಸಂಬರಿ ಮತ್ತು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇಸ್ಕಿದ ಬೇಳೆ ಅವರೆಕಾಯಿದ್ದು ಇದನ್ನು ಮಾಡ್ಕೊಂಡಿದ್ದೆ, ದಾಲು ಅದು ಮತ್ತು ಚಟ್ನಿ, ದೋಸೆ. ಹಾಯ್, ಇವಾಗ ತಿಂಡಿ ಎಲ್ಲ ಆಯಿತು. ಇನ್ನು ನಮ್ಮ ಮನೆಯವರು ಸಹ ತಿಂಡಿ ಮಾಡ್ಕೊಂಡು ಕೆಲಸಕ್ಕೆ ಹೋದರು. ಗೋಳಿ ಬಜ್ಜಿ ಅಂದರೆ ಮಂಗಳೂರು ಬಜ್ಜಿ, ಅದು ಮಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ಸು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಅದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇವತ್ತಿನ ನನ್ನ ದಿನ ಹೇಗೋಗುತ್ತೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಇಷ್ಟೇ. ಇವಾಗ ನನ್ನದು ತಿಂಡಿ ಆಯಿತು. ತಿಂಡಿ ಮಾಡಿರೋ ಪಾತ್ರೆ ಎಲ್ಲ ಇದೆ, ಅದನ್ನೆಲ್ಲ ತೊಳೆದು ಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದು ಏನಿಲ್ಲ, ಇವಾಗಲೇ ಮಾಡ್ಕೊಂಡಿದ್ದೀನಿ. ಒಂದು ರೈಸ್ ಏನಾದರೂ ಮಾಡಿಕೊಟ್ರೆ ಅಷ್ಟೇ, ಮಧ್ಯಾಹ್ನಕ್ಕೂ ಆಗುತ್ತೆ. ನಾನು ನೋಡಬೇಕು, ಇವತ್ತು ವ್ಯಾಲೆಂಟೈನ್ಸ್ ಡೇ, ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ.
ಇನ್ನು ಮಧ್ಯಾಹ್ನಕ್ಕೆ ದಾಲ್ ಇತ್ತಲ್ಲ, ಅದಕ್ಕೇ ರೈಸ್ ಮಾಡಿಕೊಂಡು ಕೋಸಂಬರಿ ಇತ್ತು ಅಂದ್ಬಿಟ್ಟು ಅದನ್ನೇ ಮಾಡ್ಕೊಂಡಿದ್ದೆ. ಇನ್ನು ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹಾಗೆ ರೀಲ್ಸ್ ನೋಡುವಾಗ ಹಾಲ್ಕೋವಾ ಮಾಡೋದನ್ನ ನೋಡಿದೆ. ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಸಹ ಟ್ರೈ ಮಾಡ್ತಿದ್ದೆ. ಚೆನ್ನಾಗಿ ಬಂದಿದೆ, ನೋಡಿ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ 3 ಪದಾರ್ಥದಲ್ಲಿ ಮಾಡ್ಕೋಬೋದು. ಆದರೆ ನಾವು ಮೆಜರ್ಮೆಂಟ್ ಮಾತ್ರ ಪರ್ಫೆಕ್ಟಾಗಿರಬೇಕು. ಅದು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 1/2 ಕಪ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು 1 ಕಪ್ ತೊಗೊಂಡ್ರೆ 1/2 ಕಪ್ ತುಪ್ಪ ಇರಬೇಕು. ಈ ಥರ ಮೆಜರ್ಮೆಂಟಲ್ಲಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಹೀಗೆ ನೋಡಿ ಈ ಥರ ಮೈದಾ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಆಮೇಲೆ ನಾನಿಲ್ಲಿ ಈಗ ಸಕ್ಕರೆನ ಪೌಡ್ರು ಮಾಡ್ಕೋಬೇಕು. ಅಂದರೆ ನಾನು ಇದಕ್ಕೆ 2 ಏಲಕ್ಕಿ ಸೇರಿಸ್ಕೊಂಡು ಎಷ್ಟು ಮೈದಾ ತೊಗೊಂಡಿರ್ತೀವೋ ಅಷ್ಟು 1 ಕಪ್ ಮೈದಾ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಸಕ್ಕರೆನ ತೊಗೊಂಡು ಅದನ್ನು 1 ಕಪ್ಪು ಪೌಡ್ರು ಮಾಡ್ಕೊಂಡು ಅದಕ್ಕೆ 2 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇವಾಗ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದೇ ಸಲ ಫುಲ್ಲು ಹಾಕೋಲ್ಲ, ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀಟಾಗಿ ಇದು ಕೂಲ್ ಆದಮೇಲೆ ನಾನು ಕೈಯಲ್ಲೇ ಇದನ್ನು ನಾದ್ಕೋತೀನಿ. ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ, ಅಂದರೆ ತಣ್ಣಗಾಗಿದೆಯಲ್ಲ ಅದಕ್ಕೆ ಕೈಯಲ್ಲೇ ಪ್ಯಾನಲ್ಲೇ ಸಹ ಹಾಗೆಯೇ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಫುಲ್ಲು ನೀಟಾಗಿ ನಾದ್ಕೋಬೇಕು. ಈ ಥರ ಹೀಗೆ ಬರಬೇಕು. ಈ ಥರ ನೀಟಾಗೆ ಅಂದರೆ ಫುಲ್ಲು ಒಡ್ಕೊಳ್ದಂಗೆ ಈ ಥರ ನೀಟಾಗಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹಾಲ್ಕೋವಾ. ಆಮೇಲೆ ಒಂದು ಪ್ಲೇಟಿಗೆ ನಾನು ತುಪ್ಪ ಸವರಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗೋ ಥರ ಇತ್ತು. ಬಟ್ ತುಪ್ಪ ಫ್ಲೇವರ್ ಮಾತ್ರ ಜಾಸ್ತಿ ಇತ್ತು. ಅಂದರೆ ಮೀಡಿಯಮಾಗಿ ನೀಟಾಗಿ ಬರಬೇಕು ಅಂದರೆ ಮೆಜರ್ಮೆಂಟ್ ಆಗಿರುತ್ತೆ. ಅಂಗಡಿಗಳಲ್ಲೆಲ್ಲೇ ಕೊಡ್ತಾರಲ್ಲ ಹಾಗೆ ಇರುತ್ತೆ. ಇದೊಂಥರ ಚೈಲ್ಡ್ಹುಡ್ ಮೆಮೊರೀಸ್. ಹಾಲ್ಕೋವಾ ಚಿಕ್ಕವಳಿದ್ದಾಗ ತುಂಬ ತಿಂತಿದ್ದೆ. ಸಖತ್ತಾಗಿ ಬಂದಿದ್ದು ಮಾತ್ರ. ಇನ್ನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಪ್ಲೇಟಿಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು 1 ಅವರ್ ಆದ್ರೂ ನಾನು ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಈ ಥರ ಫುಲ್ಲು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ರೆಡಿಯಾಗಿದೆ ಇವಾಗ. ಇವಾಗ ನಾನು ಮನೆಯೆಲ್ಲ ಗುಡಿಸಿ ಒರೆಸಿದ್ದೆಲ್ಲ ಆಯಿತು. ಇನ್ನು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವಾಗೇನಿಲ್ಲ, ಪೂಜೆ ಮಾಡ್ತೀನಿ. ಹಾಗೆ ಜೊತೆಗೆ ಹಾಲ್ಕೋವಾ ಮಾಡಿದ್ನಲ್ಲ ಅದೇನಾಗಿದೆ ಅಂತ ನೋಡೋಣ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಕೂಲ್ ಆಗೋಕ್ಕೆ ಇಡಬೇಕು. ಅಟ್ಲೀಸ್ಟ್ ನಾನು 1 ಅವರ್ ಆಗಿದೆ ನಾನು ಫ್ರಿಜ್ಜಲ್ಲಿಟ್ಟು. ಇವಾಗ ಕೂಲ್ ಆಗೋಕ್ಕೆ ಬಿಡಬೇಕು. ಹೆಂಗಾಗಿದೆ, ಕೂಲ್ ಆದಮೇಲೆ ನೋಡಬೇಕು ಹೆಂಗೆ ಬರುತ್ತೆ ಅಂತ. ಓಕೆ, ನನ್ನ ಬ್ಲಾಗ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಥರ ಏನಾದರೂ ಕಂಟೆಂಟ್ ಮಾಡೋದಕ್ಕೆ ಮತ್ತು ಈ ಥರ ಒಳ್ಳೆ ರೆಸಿಪಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹಾಲ್ಕೋವಾನ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡುವಾಗ ನೋಡಿದ್ದು. ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಿ. ನೋಡೋಣ, ಅದು ಕೂಲ್ ಆಗಲಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಪೂಜೆ ಮಾಡ್ತೀನಿ. ಅಷ್ಟರಲ್ಲಿ ಕೂದಲೆಲ್ಲ ಡ್ರೈ ಮಾಡ್ಕೊತೀನಿ. ಇನ್ನು ಹೇರ್ನೆಲ್ಲ ಡ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕೂಲ್ ಆಗಿತ್ತು ಹಾಲ್ಕೋವನು. ಹೇರ್ ಡ್ರೈ ಅಂದರೆ ಹೇರ್ ಡ್ರೈಯರಲ್ಲ, ನಾನು ಹೇರ್ನ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ನೂ ಬಿಸಿಲು ಇತ್ತಲ್ಲ, ಆಚೆನೇ ಸ್ವಲ್ಪ ಹಾಗೆಯೇ ಬಿಸಿಲಲ್ಲೇ ಕೂದಲನ್ನ ಒಣಸ್ಕೊತಿದ್ದೆ. ಇವಾಗ ಕಟ್ ಮಾಡ್ಕೊತಿದ್ದೆ. ಫುಲ್ಲು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಇವಾಗ ಅದನ್ನು ಫುಲ್ಲು ಕೆಳಗಡೆ ಮರ್ಚೋ ಕೈ ಇರುತ್ತಲ್ಲ ಅದರಲ್ಲಿ ಎತ್ತುಕೋತಿದ್ದೀನಿ. ಭಯ ಆಗ್ತಿತ್ತು ನೀಟಾಗಿ ಬರೋದು ಅಂತ. ಮಾತ್ರ ನೀಟಾಗಿ ಬಂತು, ತುಂಬ ಸಖತ್ತಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ಬಾಯಲ್ಲಿಟ್ರೇ ಕರ್ಕೋಗ್ಬಿಡೋದು. ಸೇಮ್ ಅದೇ ಥರ ಇತ್ತು, ಆದರೆ ತುಪ್ಪ ಫ್ಲೇವರ್ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಇಷ್ಟ ಆಯಿತು, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇತ್ತು. ಇನ್ನು ಅದೆಲ್ಲ ಎತ್ತಿಟ್ಟಾದಮೇಲೆ ಇವಾಗ ಪೂಜೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಇನ್ನು ಪೂಜೆ ಮಾಡುವಾಗ ಕೂದಲನ್ನ ಬಿಟ್ಟಿರಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಎಣ್ದ್ಬಿಟ್ಟು ಫುಲ್ಲು ಪೂಜೆ ಎಲ್ಲ ಆಯಿತು ನಂದು.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಎಲ್ಲಾದರೂ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಇಬ್ಬರೂ ಹೊರಗಡೆ ಹೊರಟ್ವಿ ರೆಡಿಯಾಗಿ. ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂದರೆ ಒಂದೇ ಒಂದು ಪೀಸ್ ಕೇಕ್ ಕೊಡಿಸಿದ್ರು, ಅದನ್ನೇ ತಿನ್ಕೊಂಡು ಕೂರ್ತಿದ್ದೆ. ಆಮೇಲೆ ನಾವು ದಾವಣಗೆರೆಯಲ್ಲಿರೋ ಸಿರಿಮನೆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ರೋಟಿ ಮತ್ತು ಗೀ ರೈಸು ಮತ್ತು ಪನ್ನೀರನ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಲ್ಲಿ ಜೋಕಾಲಿ ಎಲ್ಲ ಇತ್ತು ಅಂತ ಚೆನ್ನಾಗಿ ಮಜಾ ಮಾಡ್ತಿದ್ದೆ. ಅವರು ನನಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ನನಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನನಗೊಂದು ಅದು ಡಕ್ ಟಾಯ್ದೊಂದು ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ನಾನು ಎಲ್ಲಾದರೂ ಹೋದರೆ ಟಾಯ್ಸ್ ಏನಾದರೂ ಕಂಡುಬಿಟ್ರೆ ಮಾತ್ರ ನಂಗೆ ಏನು ಹೊಸ್ದಾಗಿ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ನಾನು ತೊಗೊಂಬರ್ತಾ ಇರ್ತೀನಿ. ಇಲ್ಲಿ ರೆಸ್ಟೋರೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಿರಿಮನೆ ಹೇಗಿದೆಯೋ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಇನ್ನು ನನ್ನ ವ್ಲಾಗ್ ಕೂಡ ಇಷ್ಟೇ. ಇನ್ನು ಇದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.